ನಮಸ್ಕಾರ. ಬಿಎಸ್ವೈ ಇಲ್ಲದೆ ಗೆದ್ದ ಸಿಎಂ, ಸಿದ್ದು ಇಲ್ಲದೆ ಮುಗ್ಗರಿಸಿದ್ರ ಬಂಡೆ, ಡಿಕೆಗೆ ಮುಖಭಂಗ, ಎಂಇಎಸ್ ಗರ್ವಭಂಗ. ಬೊಮ್ಮಾಯಿ ಪವರ್ ಪ್ಲೇ ಹೇಗಿದೆ? ಕಿಂಗ್ ಮೇಕರ್ ಜೆಡಿಎಸ್ ಉರುಳಿಸಿದ ಸೀಕ್ರೆಟ್ ದಾಳ. ಬಿಎಸ್ವೈ ಇಲ್ಲದೆ ಬೊಮ್ಮಾಯಿ ಜಯಭೇರಿ ಬಾರಿಸಿದ ಹೇಗೆ? ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಸಿಎಂ ರಣತಂತ್ರ ಹೇಗಿತ್ತು? ಕಲಬುರಗಿಯಲ್ಲಿ ಬೊಮ್ಮಾಯಿ ಹೂಡಿದ ಸ್ಟ್ರಾಟಜಿ ವರ್ಕೌಟ್ ಆಯ್ತಾ? ಇದೇ ಈ ಹೊತ್ತಿನ ಫೋಕಸ್ 18 ರಾಜತಂತ್ರ. ನಾನು ಚೈತ್ರ ರಾಜ್. ಬಿಎಸ್ವೈ ಇಲ್ಲದೆ ಗೆದ್ದ ಸಿಎಂ, ಸಿದ್ದು ಇಲ್ಲದೆ ಮುಗ್ಗರಿಸಿದ್ರ ಬಂಡೆ. ನನಗೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ನನಗೆ ಸಮಾಧಾನಕರವಾದಂತಹ ಫಲಿತಾಂಶ. ಡಿಕೆಗೆ ಮುಖಭಂಗ, ಎಂಇಎಸ್ ಗರ್ವಭಂಗ. ಬೊಮ್ಮಾಯಿ ಪವರ್ ಪ್ಲೇ ಹೇಗಿದೆ? ಕಿಂಗ್ ಮೇಕರ್ ಜೆಡಿಎಸ್ ಉರುಳಿಸಿದ ಸೀಕ್ರೆಟ್ ದಾಳ. ಖರ್ಗೆ ಅವರು ನನ್ನ ಹತ್ರಲ್ಲೇ ಮಾತಾಡಿ ಬಿಜೆಪಿಯವರು ಟ್ರೈ ಮಾಡ್ತಾರೆ. ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಬಿಜೆಪಿ ಮಖಾಡೆ ಮಲಗುತ್ತೆ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿತ್ತು. ಆದರೆ ಆ ಲೆಕ್ಕಾಚಾರಗಳೆಲ್ಲ ಈಗ ತಲೆ ಕೆಳಗಾಗಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಪಾಲಿಕೆಯಲ್ಲಿ ಕಮಲ ಪಾಳ್ಯ ಭರ್ಜರಿ ದಿಗ್ವಿಜಯ ಸಾಧಿಸಿದೆ. ಕಲಬುರಗಿಯಲ್ಲೂ ಕೇಸರಿ ಪಾಳ್ಯ ಉತ್ತಮ ಸಾಧನೆ ಮಾಡಿದೆ. ಮಹಾನಗರ ಪಾಲಿಕೆಯನ್ನ ಗೆದ್ದು ಬೀಗುವ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ಮೊದಲ ಅಗ್ನಿ ಪರೀಕ್ಷೆಯಲ್ಲಿಯೇ ಪಾಸ್ ಆಗಿದ್ದಾರೆ. ಇನ್ನೊಂದು ಕಡೆ ಕೈಪಾಳ್ಯ ಫುಲ್ ಫ್ಲಾಪ್ ಆಗಿದೆ. ಅವಳಿ ನಗರದ ಮಹಾನಗರ ಪಾಲಿಕೆ ಹಾಗೂ ಕಲಬುರಗಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ರು ಯಾವುದೇ ರೀತಿ ಯೂಸ್ ಆಗಿಲ್ಲ. ಇನ್ನು ಬೆಳಗಾವಿಯಲ್ಲಂತೂ ಕಾಂಗ್ರೆಸ್ ಅಡ್ರೆಸ್ಸೇ ಇಲ್ಲದೆ ಧೂಳಿಪಟವಾಗಿದೆ. ಕೇಸರಿ ಪಾಳ್ಯದಲ್ಲಿ ಬಸವರಾಜರ ರಾಜತಂತ್ರ ಫುಲ್ ವರ್ಕೌಟ್ ಆಗಿದೆ. ಇದೇ ಮೊದಲ ಬಾರಿಗೆ ಬಿಎಸ್ವೈ ಇಲ್ಲದೇನೆ ಬೊಮ್ಮಾಯಿ ಗೆದ್ದಿದ್ದಾರೆ. ಇನ್ನೊಂದು ಕಡೆ ಸಿದ್ದು ಇಲ್ಲದೆ ಮುಗ್ಗರಿಸಿದ್ರ ಬಂಡೆ. ನನ್ನ ನೇತೃತ್ವದಲ್ಲಿ ಪಾಲಿಕೆ ಚುನಾವಣೆ ಎದುರಿಸ್ತೀನಿ, ನಾನು ಮಾಸ್ ಲೀಡರ್ ಆಗ್ತೀನಿ ಅಂತ ಹೊರಟಿದ್ದ ಡಿಕೆಗೆ ಮುಖಭಂಗವಾಗಿದೆ. ಕುಂದಾನಗರಿಯಲ್ಲಿ ದಶಕಗಳಿಂದ ಗೆದ್ದು ಬೀಗಿದ್ದ ಎಂಇಎಸ್ಗೆ ಅಕ್ಷರಶಃ ಗರ್ವಭಂಗವಾಗಿದೆ. ಬೊಮ್ಮಾಯಿ ಪವರ್ ಪ್ಲೇ ಹೇಗಿದೆ? ಇನ್ನೊಂದು ಕಡೆ ಕಲಬುರಗಿಯಲ್ಲಿ ಕಿಂಗ್ ಮೇಕರ್ ಜೆಡಿಎಸ್ ಸೀಕ್ರೆಟ್ ದಾಳ ಉರುಳಿಸ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. 3 ಮಹಾನಗರ ಪಾಲಿಕೆ ಚುನಾವಣೆ ಬೊಮ್ಮಾಯಿ ಪಾಲಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆಯ ರೀತಿಯಲ್ಲಿಯೇ ಇತ್ತು. ಯಾಕೆಂದರೆ ಇಲ್ಲಿವರೆಗೂ ಬಿಎಸ್ವೈ ನೇತೃತ್ವದಲ್ಲಿಯೇ ಬಿಜೆಪಿ ಎಲ್ಲ ಚುನಾವಣೆಗಳಲ್ಲೂ ಜಯಭೇರಿ ಬಾರಿಸ್ತಾ ಬಂದಿತ್ತು. ಆದರೆ ಈಗ ಸಿಎಂ ಬೊಮ್ಮಾಯಿ ಲೀಡರ್ಶಿಪ್ನಲ್ಲಿ ಕೇಸರಿ ಪಾಳ್ಯ ಗೆಲುವಿನ ನಗಾರಿ ಬಾರಿಸಿದೆ. ಆಕಸ್ಮಿಕ ಮುಖ್ಯಮಂತ್ರಿ ಎಂಬ ಹಣೆಪಟ್ಟಿ ಕಳಿಸಿಕೊಂಡು ಬೊಮ್ಮಾಯಿ ತಾವೊಬ್ಬ ಪ್ರಭಾವಿ ನಾಯಕ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಬೊಮ್ಮಾಯಿ ಅವರ ಪ್ರಕಾರ ಜನ ಅಭಿವೃದ್ಧಿಗೆ ಮತ ಹಾಕಿದ್ದಾರೆ. ಆದರೆ ಅಭಿವೃದ್ಧಿಗೂ ಮೀರಿದ ಒಂದಷ್ಟು ರಾಜಕೀಯ ಗೇಮ್ ಪ್ಲಾನ್ ಬಿಜೆಪಿಗೆ ಅಚ್ಚರಿಯ ಗೆಲುವು ತಂದಿದೆ. ಹಾಗೆ ಕಾಂಗ್ರೆಸ್ಗೂ ದೊಡ್ಡ ಸವಾಲಿನ ಮರ್ಮಾಘಾತ ನೀಡಿದೆ. ಪಾಲಿಕೆ ಚುನಾವಣೆಯಂತೂ ಗೆದ್ದಾಯಿತು. 3 ಪಾಲಿಕೆಯಲ್ಲೂ ಮೇಯರ್, ಉಪಮೇಯರ್ ಕುರ್ಚಿಗಾಗಿ ಗುದ್ದಾಟ ನಡೀತಿದೆ. ಬೆಳಗಾವಿಯ ಪಾಲಿಕೆಯಲ್ಲಿ ಒಟ್ಟು 58 ಸ್ಥಾನಗಳಿವೆ. ಅದರಲ್ಲಿ ಬಿಜೆಪಿ 35 ಸ್ಥಾನದಲ್ಲಿ ಗೆದ್ದು ಬೀಗಿದೆ. ಮ್ಯಾಜಿಕ್ ನಂಬರ್ 30. ಅದನ್ನು ಮೀರಿ ಬಿಜೆಪಿ ಜಯ ಸಾಧಿಸಿದೆ. ಹೀಗಾಗಿ ಸ್ವತಂತ್ರವಾಗಿ ಪಾಲಿಕೆಯಲ್ಲಿ ಬಿಜೆಪಿ ಗದ್ದುಗೆ ಹಿಡಿಯೋಕೆ ಹೊರಟಿದೆ. ಈಗ ಮೇಯರ್, ಉಪಮೇಯರ್ ಸ್ಥಾನಕ್ಕಾಗಿ ಪೈಪೋಟಿ ನಡೀತಿದೆ. ಒಂದ್ ಕಡೆ ಬಿಜೆಪಿ ನಾಯಕರೇ ಅಭ್ಯರ್ಥಿಗಳ ಹೆಸರನ್ನ ಹುಡುಕಾಡ್ತಿದ್ರೆ, ಇನ್ನೊಂದು ಕಡೆ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಮೇಯರ್, ಉಪಮೇಯರ್ ಪಟ್ಟಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಮೀಸಲಾತಿ ಘೋಷಿಸಿದ್ದು, ಮೀಸಲಾತಿ ಸ್ಪಷ್ಟವಾದ ನಂತರ ಅಸಲಿ ಲಾಬಿ ಆರಂಭವಾಗಲಿದೆ. ಹಾಗೆ ಹುಬ್ಬಳ್ಳಿಯಲ್ಲೂ ಕೂಡ ಮೇಯರ್, ಉಪಮೇಯರ್ ಪಟ್ಟಕ್ಕಾಗಿ ಆಕಾಂಕ್ಷಿಗಳು ತೆರೆಮರೆಯಲ್ಲೇ ಲಾಬಿ ನಡೆಸುತ್ತಿದ್ದಾರೆ. ಈ ನಡುವೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಸಚಿವ ಶಂಕರ್ ಮೊನೇನಕೊಪ್ಪ ಜೊತೆಯಾಗಿ ದೆಹಲಿ ಪ್ರಯಾಣ ಬೆಳೆಸಿದ್ದು ಅನೇಕ ಕುತೂಹಲಗಳನ್ನು ಹುಟ್ಟುಹಾಕಿದೆ. ಅರುಣ್ ಸಿಂಗ್ ಅವರಿಗೆ ಒಂದು ಕಡ್ಸಿ ಕಾಲ್, ಜಸ್ಟ್ ಔಪಚಾರಿಕವಾದಂಥ ಭೇಟಿ, ಅದಕ್ಕೆ ಬಂದಿದ್ವಿ. ಮತ್ತು ನಿನ್ನೆ ನಡೆದಂಥ ಚುನಾವಣಾ ಫಲಿತಾಂಶ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ನು ಮತ್ತು ಬೆಳಗಾವಿದು, ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಒಳ್ಳೆಯ ರಿಸಲ್ಟ್ ಆಗಿದೆ. ಎರಡೂ ಮಹಾನಗರ ಸಭೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಮೇಯರ್, ಉಪಮೇಯರ್ ನಮ್ಮೂರು ಆಗ್ತಾರೆ ಅನ್ನುವಂಥ ವಿಷಯನೂ ಅರುಣ್ ಸಿಂಗ್ ಅವರು ಗಮನಕ್ಕೆ ತೊಗೊಂಬಂದ್ವಿ. ಒಳ್ಳೆಯದಾಗಿದೆ. ಅದಕ್ಕಾಗಿ ಜಸ್ಟ್ ಕಡ್ಸಿ ಕಾಲ್, ಬೇರೆ ಯಾವುದೂ ಚರ್ಚೆ ಆಗಿಲ್ಲ.
ರಾಜ್ಯದ ರಾಜಕೀಯ ಈಗ 17-18ಕ್ಕೆ ಅವರು ಮತ್ತೆ ಇದಕ್ಕೆ ಬರ್ತಾ ಇದ್ದಾರೆ. ನಮ್ಮದು ರಾಜ್ಯ ಕಾರ್ಯಕಾರಿಣಿ ಮೀಟಿಂಗ್ ಇದೆ ದಾವಣಗೆರೆಯಲ್ಲಿ, ಅಲ್ಲಿ ಬರ್ತೀನಿ, ಮತ್ತೊಮ್ಮೆ ಅಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ರು. ಈ 3 ಮಹಾನಗರ ಪಾಲಿಕೆ ಫಲಿತಾಂಶದ ಮೂಲಕ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆಯಿಂದ ಬಿಜೆಪಿ ಮೇಲೆ ಅಷ್ಟೇನು ಪರಿಣಾಮವಾಗಿಲ್ಲ ಅನ್ನೋದು ಕಂಡುಬಂದಿದೆ. ಈ 3 ಮಹಾನಗರಗಳ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬಿಎಸ್ವೈ ಪ್ರಚಾರ ಮಾಡಿರಲಿಲ್ಲ, ರಾಜ್ಯ ಪ್ರವಾಸ ಮಾಡುವುದಾಗಿ ಹೇಳಿದ್ರು. ಈ ಚುನಾವಣೆ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಆ ಮೂಲಕ ತಮ್ಮ ಅಸ್ತಿತ್ವದ ಬಗ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋಕೆ ಹೊರಟಿದ್ರು ಬಿಎಸ್ವೈ ಅನ್ನುತ್ತಿವೆ ಬಿಜೆಪಿ ಮೂಲಗಳು. ಆದರೆ ಇದ್ಯಾವುದೂ ಕೂಡ ಆಗಲಿಲ್ಲ ಎನ್ನಲಾಗ್ತಿದೆ. ಹಾಗಾದ್ರೆ ಬೊಮ್ಮಾಯಿ ಗೆದ್ದಿದ್ದು ಹೇಗೆ? 3 ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಗೇಮ್ ಪ್ಲಾನ್ ಮಾಡಿದ್ರು ಅನ್ನೋದರ ಬಗ್ಗೆ ಕಣ್ಣು ಹಾಯಿಸೋಣ. ಸಿಎಂ ಬೊಮ್ಮಾಯಿ ಮೂಲತಃ ಉತ್ತರ ಕರ್ನಾಟಕದವರೇ ಆಗಿರೋದ್ರಿಂದ ಬೆಳಗಾವಿ ರಾಜಕಾರಣವನ್ನ ಚೆನ್ನಾಗಿ ಅರಿತಿದ್ದಾರೆ. ಬೊಮ್ಮಾಯಿಗೆ ಈ ಚುನಾವಣೆಯಲ್ಲಿ ಹೈಕಮಾಂಡ್ ಸಂಪೂರ್ಣ ಸ್ವತಂತ್ರ ನೀಡಿತು. ಇನ್ನು ಕುಂದಾನಗರಿಯಲ್ಲಿ ಹಿಂದುತ್ವಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ರು. ಎಂಇಎಸ್ ಪುಂಡಾಟಿಕೆಯಿಂದ ಕನ್ನಡಿಗರು ರೊಚ್ಚಿಗೆದ್ದಿದ್ರು. ಇದನ್ನ ಮನಗಂಡ ಸಿಎಂ ಬೊಮ್ಮಾಯಿ ಎಂಇಎಸ್ ಗರ್ವಭಂಗ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಮರಾಠಿಗರ ಮತಗಳನ್ನ ಸೆಳೆಯೋದಕ್ಕೆ ಮರಾಠಿಗರು ಹೆಚ್ಚಿರುವ ವಾರ್ಡ್ಗಳಲ್ಲಿ ಮರಾಠಿಗರಿಗೆ ಟಿಕೆಟ್ ನೀಡಲಾಗಿತ್ತು. ಮರಾಠ ಅಭಿವೃದ್ಧಿ ನಿಗಮದ ಸಂಪೂರ್ಣ ಲಾಭ ಪಡೆದುಕೊಂಡಿದ್ರು ಬೊಮ್ಮಾಯಿ. ಸ್ಥಳೀಯ ಶಾಸಕ ಅನಿಲ್ ಬೆನಕೆ ಹಾಗೂ ಅಭಯ್ ಪಾಟೀಲ್ಗೆ ಸಂಪೂರ್ಣ ಆಡಳಿತ ಯಂತ್ರದ ಬಲ ನೀಡಿದ್ರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಈ ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದಾಗ ಘೋಷಿಸಿದ್ರು. ಇದರ ಎಫೆಕ್ಟ್ ಬೆಳಗಾವಿ ಲೋಕಸಭಾ ಚುನಾವಣೆ ಮೇಲೆ ಬೀರಿತು. ಆಗಲೇ ಮರಾಠಿಗರು ಬಿಜೆಪಿಗೆ ಒಲವು ತೋರಿದ್ರು. ಈಗ ಅದರ ಮುಂದುವರೆದ ಭಾಗವೆಂಬಂತೆ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಇದು ವರ್ಕೌಟ್ ಆಗಿದೆ. ಅದರ ಪರಿಣಾಮವಾಗಿಯೇ ಬೆಳಗಾವಿ ಪಾಲಿಕೆಯಲ್ಲಿ ಬಿಜೆಪಿ ಐತಿಹಾಸಿಕ ದಿಗ್ವಿಜಯ ಸಾಧಿಸಿದೆ. ಇನ್ನೊಂದು ಕಡೆ ಅವಳಿ ನಗರ, ಹುಬ್ಬಳ್ಳಿ, ಧಾರವಾಡ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲೋದು ಬೊಮ್ಮಾಯಿಗೆ ಪ್ರತಿಷ್ಠೆಯ ವಿಚಾರವಾಗಿತ್ತು. ತವರೂರಾಗಿರೋದ್ರಿಂದ ಬೊಮ್ಮಾಯಿ ಇಲ್ಲಿ ಗೆದ್ದು ಬೀಗಿರೋದು ಅವರ ನಾಯಕತ್ವಕ್ಕೆ ಬಹುಪರಕ್ಕೆಂದಂತೆ ಆಗಿದೆ. ಈ ಮೂಲಕ ಹುಬ್ಬಳ್ಳಿ, ಧಾರವಾಡ ಪಾಲಿಕೆಯಲ್ಲಿ ಬಿಜೆಪಿ ಹ್ಯಾಟ್ರಿಕ್ ವಿಜಯ ಸಾಧಿಸಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ದಂಡೆ ಇದೆ. ಆದರೆ ಶೆಟ್ಟರ್ ಹಾಗೂ ಬೆಲ್ಲದ ನಡುವೆ ಭಿನ್ನಮತ ಭುಗಿಲೆದ್ದಿತ್ತು. ಇವರಿಬ್ಬರ ನಡುವಿನ ಭಿನ್ನಮತ ಶಮನ ಮಾಡೋದಕ್ಕೆ ಸ್ವತಃ ಬೊಮ್ಮಾಯಿಯವರೇ ಫೀಲ್ಡ್ಗೆ ಇಳಿದಿದ್ರು. ಗಲ್ಲಿ ಗಲ್ಲಿ ನಾಯಕರನ್ನು ಬಿಡದೆ ಮನವೊಲಿಸಿದ್ರು. ಪಾಲಿಕೆಯಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಹಗಲಿರುಳು ಶ್ರಮಿಸಿದ್ರು. ಮದುವೆ ನೆಪ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗಲೆಲ್ಲ ಹುಬ್ಬಳ್ಳಿಯಲ್ಲೇ ಠಿಕಾಣಿ ಹೂಡಿದ್ರು. ಅಷ್ಟೆಲ್ಲ ನಾಯಕರೆದುರು ಬಿಜೆಪಿಯಲ್ಲಿ ಪ್ರಚಾರದ ಕೊರತೆ ಎದ್ದು ಕಾಣುತ್ತಿತ್ತು. ಇದನ್ನ ನೀಗಿಸೋದಕ್ಕೆ ಬೊಮ್ಮಾಯಿ ತೆರೆಮರೆಯಲ್ಲೇ ಪ್ರಯತ್ನ ನಡೆಸಿದ್ರು. ಕಲಬುರಗಿಯಲ್ಲೂ ಕೂಡ ಸಿಎಂ ರಾಜತಂತ್ರ ಹೆಣೆದಿದ್ದಾರೆ. ಹೀಗಾಗಿ ದಶಕಗಳ ಕಾಲ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿಗೆ ತೀವ್ರ ಪೈಪೋಟಿ ನೀಡಿದೆ. ಇಲ್ಲೂ ಕೂಡ ಬೊಮ್ಮಾಯಿ ಪರಾಕ್ರಮ ವರ್ಕೌಟ್ ಆಗಿದೆ. ಕಲಬುರಗಿಯ ಸ್ಥಳೀಯ ನಾಯಕರನ್ನ ಸಿಎಂ ಖುದ್ದು ಮನವೊಲಿಸಿದ್ರು. ಕೈ ನಾಯಕರ ಬಗ್ಗೆ ಮಾತನಾಡದೆ ಒಗ್ಗಟ್ಟಿನಿಂದ ಪ್ರಚಾರ ಮಾಡಲು ಬೊಮ್ಮಾಯಿ ತಾಕೀತು ಮಾಡಿದ್ರು. ಹಾಗೆ ಮತದಾರರ ಮನವೊಲಿಸಲು ಕಾರ್ಯಕರ್ತರಿಗೆ ಸಂಪೂರ್ಣ ಸ್ವತಂತ್ರ ಹಾಗೂ ಜವಾಬ್ದಾರಿ ನೀಡಿದ್ರು. ಬಿಜೆಪಿ 2ನೇ ಸ್ಥಾನದಲ್ಲಿದ್ದು ಜೆಡಿಎಸ್ ಜೊತೆಗೆ ಮೈತ್ರಿ ಪ್ಲಾನ್ ಮಾಡಿದ್ರು ಸಿಎಂ. ಅತಂತ್ರವಾಗಿರೋ ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗುತ್ತಾ ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸುಳಿವು ನೀಡಿದ್ದಾರೆ. ಈ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿದ್ದೇವೆ. ಅಗತ್ಯ ಇರೋ ಕಡೆ ಮೈತ್ರಿಗೆ ಎಚ್ಡಿಕೆ ಸಹ ಒಲವು ತೋರಿಸಿದ್ದಾರೆ ಅಂತ ಹೇಳಿದ್ರು. ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗಲ್ಲ. ಈ ಬಾರಿ ಯಾವುದೇ ರೀತಿ ಚರ್ಚೆ ಇಲ್ಲ. ಏನು ಭಾಳ ಏನು ಡಿಟೇಲ್ ಚರ್ಚೆ ಆಗಿಲ್ಲ. ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅವರು ಕೂಡ ಅಲ್ಲಿ ಸ್ಥಳೀಯರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದಾಗಿ ಪಾಲಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕೂಡ ಒಲವು ತೋರಿಸಿದ್ದಾರೆ. ದಿಲ್ಲಿಗೆ ದೌಡಾಯಿಸಿದ ಸಿಎಂ. ಹೇಗಿದೆ ಗೊತ್ತಾ ಬೊಮ್ಮಾಯಿ 3 ಪ್ಲಾನ್. ಪಾಲಿಕೆ ಚುನಾವಣೆ ಗೆದ್ದ ಖುಷಿಯಲ್ಲೇ ಸಿಎಂ ಬೊಮ್ಮಾಯಿ ದಿಲ್ಲಿಗೆ ಹಾರಿದ್ದಾರೆ. 2 ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಪಾಲಿಕೆ ಗೆಲುವಿನ ಸಂದೇಶ ಹೊತ್ತು ದಿಲ್ಲಿಗೆ ತೆರಳಿರೋ ಬೊಮ್ಮಾಯಿ 3 ಪ್ಲಾನ್ ಮಾಡಿಕೊಂಡಿದ್ದಾರೆ.
ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ 4 ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಿದ್ದು, ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಚರ್ಚೆ ಮಾಡೋ ಪ್ಲಾನ್ ಮಾಡಿದ್ರು. ಪಕ್ಷದಲ್ಲಿ ಭಿನ್ನಮತ ಹೆಚ್ಚಾಗುವ ಮೊದಲು ವಿಸ್ತರಣೆಗೆ ಮನವಿ ಮಾಡಿಕೊಳ್ಳೋದು, ನಂತರ ಕೇಂದ್ರ ಸಚಿವರ ಬಳಿ ಯೋಜನೆಗಳ ಕುರಿತು ಸಮಾಲೋಚನೆ ನಡೆಸೋದು. ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಗಳ ಆರತಾಕ್ಷತೆಯಲ್ಲಿ ಭಾಗಿಯಾಗುವ ಪ್ಲಾನ್ ಮಾಡಿದ್ರು. ಇವತ್ತು ಜಿಲ್ಲೆಗೆ ಬಂದ ತಕ್ಷಣ ಹಣಕಾಸಿನ ಸಚಿವರ ಹತ್ರ ಮಾತುಕತೆ ಆಗಿದೆ. ಇದರಲ್ಲಿ ಯೋಜನೆಗಳನ್ನು ನಮ್ಮ ಕರ್ನಾಟಕಕ್ಕೆ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಆಗಬೇಕು ಅಂತ ನಮ್ಮ ಒಂದು ಪ್ರಪೋಸಲು ಮತ್ತು ಹಣಕಾಸಿನ ಒಂದು ಸ್ಥಿತಿಗತಿ, GST ಕಲೆಕ್ಷನ್ಸು, ಇದರ ಬಗ್ಗೆ ಜನರಲ್ ಒಂದು ಡಿಸ್ಕಷನ್ ಆಗಿದೆ. ಇದು ಬಸವರಾಜ ಬೊಮ್ಮಾಯಿಯ ಮೆಗಾ ಸ್ಟ್ರಾಟಜಿ ಆಗಿದ್ರೆ, ಮತ್ತೊಂದು ಕಡೆ ಪಾಲಿಕೆ ಚುನಾವಣೆ ಸೋಲು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಆಘಾತ ನೀಡಿದೆ. ಅದರಲ್ಲೂ ಚುನಾವಣೆಯ ನೇತೃತ್ವ ವಹಿಸಿಕೊಂಡಿದ್ದ DKಶಿಗಂತೂ ಭ್ರಮ ನಿರಸನವಾದಂತೆ ಆಗ್ಬಿಟ್ಟಿದೆ. ಸಿದ್ದು ಇಲ್ಲದೇನೆ ಬಂಡೆ ಮುಗ್ಗರಿಸಿದ್ರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಪಾಲಿಕೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಂದುಕೊಂಡಂತೆ ಯಶಸ್ಸು ಕಂಡಿಲ್ಲ. ಇದು ಚುನಾವಣೆ ಸಾರಥ್ಯ ವಹಿಸಿದ್ದ DKಶಿಗೆ ಒಂದ್ ರೀತಿ ಬಿಗ್ ಶಾಕ್ ನೀಡಿದೆ. ನಾನೇ ಚುನಾವಣೆ ಗೆಲ್ತೀನಿ ಅಂತ ಹೋಗಿ ಮುಖಭಂಗ ಅನುಭವಿಸಿದ್ರ DKಶಿ. ಹಾಗಾದ್ರೆ ಬಂಡೆ ಮುಗ್ಗರಿಸಿದ್ಯಲ್ಲಿ? ಈ ಬಗ್ಗೆ ಹೇಳ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ರುಚಿ ಉಂಡಿದೆ. ಈ ಸೋಲು DKಶಿಗೆ ದೊಡ್ಡ ಬರಸಿಡಿಲೇ ಬಡಿದಂತಾಗಿದೆ. ಸಿದ್ದು ಇಲ್ಲದೆ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದೆ DKಶಿಗೆ ಮುಳುವಾಯ್ತಾ? ಟಗರಿಗೆ ಬ್ರೇಕ್ ಹಾಕೋಕೆ ಹೋಗಿ ಬಂಡೆ ಗುಮ್ಮಿಸಿಕೊಳ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಪಾಲಿಕೆ ಚುನಾವಣೆಯಲ್ಲಿ DKಶಿಗೆ ಮುಖಭಂಗ. ಸಿದ್ದು ಇಲ್ಲದೆ ಏಕಾಂಗಿ ಹೋರಾಟ ನಡೆಸಿದ್ದೇ ಮುಳುವಾಯ್ತಾ? ಒಂದು ಕಡೆ ಬಿಜೆಪಿ BSY ಇಲ್ಲದೇನೆ ಪಾಲಿಕೆ ಚುನಾವಣೆ ಗೆದ್ದು ಬಿಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅದರ ತದ್ವಿರುದ್ಧದ ಪರಿಸ್ಥಿತಿ ಉದ್ಭವವಾಗಿದೆ. ಸಿದ್ದು ಇಲ್ಲದೆ ಚುನಾವಣೆ ಎದುರಿಸಿರೋ ಕೈಪಾಳೆಯ ಸೋಲಿನ ಕಹಿ ಉಂಡಿದೆ. ಅದರಲ್ಲೂ ಈ ಸೋಲು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗಂತೂ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನೇ ಚುನಾವಣೆ ಗೆಲ್ಲಿಸ್ತೀನಿ ಅಂತ ಹೊರಟಿದ್ದ DKಶಿಗೆ ಭಾರಿ ಮುಖಭಂಗವಾಗಿದೆ. ಮಾಸ್ ಲೀಡರ್ ಆಗಲು ಹೊರಟವರು ಫುಲ್ ಡೌನ್ ಆಗಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಎರಡು ಪಾಲಿಕೆ ಚುನಾವಣೆಯಲ್ಲಿ ಕೈಪಾಳೆಯ ಸೋತು ಸುಣ್ಣವಾಗಿದ್ರೆ ಕಲಬುರಗಿಯಲ್ಲಿ ಮಾತ್ರ ಅಗ್ರಸ್ಥಾನದಲ್ಲಿದೆ. ಯಾವಾಗ ಕಾಂಗ್ರೆಸ್ ಪಾಲಿಕೆ ಚುನಾವಣೆಯಲ್ಲಿ ಮುಗ್ಗರಿಸಿ ಬಿತ್ತೋ DKಶಿ ನಾಯಕತ್ವದ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಪಾಲಿಕೆ ಚುನಾವಣೆಗೆ ಸಿದ್ದರಾಮಯ್ಯಗೆ ಆಹ್ವಾನ ಇರಲಿಲ್ವಾ? ನಾನೇ ಎಲೆಕ್ಷನ್ ಗೆಲ್ಲಿಸ್ತೀನಿ ಅಂತ ಹೋಗಿದ್ದ DKಶಿ ಸೋಲಿನ ರುಚಿ ಉಂಡ್ರ? ರಾಜ್ಯದಲ್ಲಿ DKಶಿ ಮಾಸ್ ಲೀಡರ್ ಆಗಲು ಹೊರಟಿದ್ರ? ಪಾಲಿಕೆ ಚುನಾವಣೆಯಲ್ಲಿ DKಶಿ ಹವಾ ಆರ್ಭಟ ನಡಿಲೇ ಇಲ್ವಾ? ಸಿದ್ದು ಬಲ ಇಲ್ಲದೆ DKಶಿ ಸೋತು ಸುಣ್ಣವಾದ್ರ? ಪಾಲಿಕೆ ಸೋಲಿನಿಂದ ಬಯಲಾಯಿತ DKಶಿ ಬಲ? ಮತ್ತೆ ಕೈನಲ್ಲಿ ಸಿದ್ದು ಬಣವೇ ಮೇಲುಗೈ ಸಾಧಿಸ್ತಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದ್ವು. ಇದರ ಜೊತೆ ಇನ್ನೂ ಹಲವು ಕಾರಣಗಳು ಚರ್ಚೆ ಆಗ್ತಿವೆ. 3 ಮಹಾನಗರ ಪಾಲಿಕೆ ಚುನಾವಣೆಯ ಪ್ರಚಾರಕ್ಕೆ ಸಿದ್ದು ಆಗಮಿಸಿರಲಿಲ್ಲ. ಇದರಿಂದ DKಶಿ ಪ್ಲಾನ್ ಕೂಡ ಕೈಗೂಡಲಿಲ್ಲ. ಪಕ್ಷದಲ್ಲಿನ ಭಿನ್ನಮತ ಶಮನ ಮಾಡುವಲ್ಲಿ DKಶಿ ಸಂಪೂರ್ಣ ವಿಫಲವಾದ್ರ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಅವಳಿ ನಗರದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಿತ್ತು. ನಾಯಕತ್ವದ ಕೊರತೆ ನೀಗಿಸುವಲ್ಲೂ DKಶಿ ಫೇಲ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಗೆದ್ದೇ ಬೀಗ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಯಿತು ಅನ್ನೋ ಮಾತಿದೆ. ಹಾಗೆ ಬೆಳಗಾವಿಯಲ್ಲಿ DKಶಿ ಏಕಾಂಗಿ ಹೋರಾಟ ನಡೆಸಿದ್ದು ಕೂಡ ಯಶಸ್ವಿಯಾಗಿಲ್ಲ. ಸಿದ್ದು DKಶಿ ಬಣದ ನಡುವೆ ಆರೋಪ ಪ್ರತ್ಯಾರೋಪ. ಟಗರಿಗೆ ಬ್ರೇಕ್ ಹಾಕಲು ಹೋಗಿ ಗುಮ್ಮಿಸ್ಕೊಂಡ್ರ? ಒಂದ್ ಕಡೆ ಸಿದ್ದು ಬಣ DKಶಿ ಸಿದ್ದರಾಮಯ್ಯ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಿಲ್ಲ. ಸಿದ್ದು ಅವರನ್ನ ಸೈಡ್ಲೈನ್ ಮಾಡಿ DKಶಿ ಒನ್ ಮ್ಯಾನ್ ಆರ್ಮಿ ರೀತಿ ಮುನ್ನುಗ್ಗಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಹೋಗುವ ಆಮಂತ್ರಿಸುವುದು DKಶಿ ಅವರ ಕರ್ತವ್ಯ. ಆದರೆ DKಶಿ ಸಿದ್ದು ಇಲ್ಲವೆಂದರೂ ಏಕಾಂಗಿಯಾಗಿಯೇ ಜಯಿಸಬಲ್ಲೆ ಎಂಬ ಭ್ರಮೆಯಲ್ಲಿ ಪಕ್ಷದ ನಾಯಕರನ್ನೇ ಕಡೆಗಣಿಸಿದ್ದಾರೆ ಅಂತ ಸಿದ್ದು ಬಣ DKಶಿ ಅವರ ಮೇಲೆ ಆರೋಪ ಮಾಡಿದೆ. ಟಗರಿಗೆ ಬ್ರೇಕ್ ಹಾಕೋಕೆ ಹೋಗಿ ಬಂಡೆಯೇ ಗುಮ್ಮಿಸ್ಕೊಂಡ್ರ ಅನ್ನೋ ಮಾತುಗಳು ಓಡಾಡ್ತಾ ಇವೆ.
ಮತ್ತೊಂದು ಕಡೆ ಸಿದ್ದು ಬಣದ ಮೇಲೆ ಡಿಕೆಶಿ ಕ್ಯಾಂಪ್ ಕೂಡ ನೇರ ಆರೋಪ ಮಾಡಿದೆ. ಸಿದ್ದು ಬೇಕಂತಲೇ ಪಾಲಿಕೆ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ರು. ಇದೇ ಸಮಯದಲ್ಲಿಯೇ ಪ್ರಕೃತಿ ಚಿಕಿತ್ಸೆಗೆ ಹೋಗ್ಬೇಕಿತ್ತ. ಇದನ್ನೇ ಕುಂಟು ನೆಪವನ್ನಾಗಿ ಮಾಡಿಕೊಂಡಿದ್ದು ತಪ್ಪು. ಚಿಕಿತ್ಸೆಯನ್ನ ಮುಂದೂಡಬಹುದಿತ್ತು ಅಂತ ಪುಂಖಾನುಪುಂಖವಾಗಿ ಡಿಕೆಶಿ ಟೀಮ್ ಸಿದ್ದು ವಿರುದ್ಧ ಆರೋಪ ಮಾಡಿದೆ. ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ. ಇನ್ನೊಂದು ಕಡೆ ಡಿಕೆಶಿಗೆ ತಲೆನೋವಾಗಿದೆ. ಇದೇ ಟೈಮ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಶಾಸಕಾಂಗ ಸಭೆ ಕರೆದಿದ್ರು. ಈಗಲೂ ಸಿದ್ದುನೇ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಈ ಮೂಲಕ ಸಿದ್ದು ಇಲ್ಲದೆ ಕಾಂಗ್ರೆಸ್ ಇಲ್ಲ, ಸಿದ್ದು ಆರ್ಭಟ ನಿಲ್ಲಿಸಲು ಸಾಧ್ಯವಿಲ್ಲ ಅನ್ನೋ ಮಾತುಗಳು ಓಡಾಡ್ತಿವೆ. ಕಲಬುರಗಿ ಪಾಲಿಕೆ ಫಲಿತಾಂಶ ಒಂದ್ ರೀತಿ ಕಗ್ಗಂಟಿನ ರೀತಿಯಾಗಿತ್ತು. ಇಲ್ಲಿ ದಳಪತಿಗಳೇ ಕಿಂಗ್ ಮೇಕರ್. ಪಾಲಿಕೆ ಚುಕ್ಕಾಣಿ ಹಿಡಿಯೋದಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಜೆಡಿಎಸ್ ಕದ ತಟ್ಟಿದ್ರು. ಈ ಬೆಳವಣಿಗೆಗಳ ಬಗ್ಗೆ ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಕಲಬುರಗಿ ಫಲಿತಾಂಶ ಅತಂತ್ರವಾಗಿತ್ತು. ಬಿಜೆಪಿ ಕಾಂಗ್ರೆಸ್ ಹೆಚ್ಚಿನ ಮತಗಳನ್ನ ಪಡೆದ್ರೂ ಕೂಡ ಇಲ್ಲಿ ಜೆಡಿಎಸ್ಸೇ ಕಿಂಗ್ ಮೇಕರ್. ಇಲ್ಲಿ ದಳಪತಿಗಳ ಕೃಪಕಟಾಕ್ಷವೇ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹೀಗಾಗಿ ಕೈ ಕಮಲ ನಾಯಕರು ಜೆಡಿಎಸ್ಗೆ ಮಣೆ ಹಾಕಿತ್ತು. ಈ ಬಗ್ಗೆ ಹೇಳ್ತೀವಿ ನೋಡಿ. ಕಲಬುರಗಿ ಪಾಲಿಕೆಯಲ್ಲಿ ಜೆಡಿಎಸ್ ಕಿಂಗ್ ಮೇಕರ್. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಫಲಿತಾಂಶ ಕ್ಲಿಯರ್ ಆಗಿದೆ. ಇಲ್ಲಿ ಬಿಜೆಪಿಯೇ ಪಾಲಿಕೆ ಗದ್ದುಗೆ ಹಿಡಿಯೋದು ಗ್ಯಾರಂಟಿ. ಆದರೆ ಕಗ್ಗಂಟಾಗಿದ್ದು ಮಾತ್ರ ಕಲಬುರಗಿ ಫಲಿತಾಂಶ. ಇಲ್ಲಿ ಕಾಂಗ್ರೆಸ್ 27, ಬಿಜೆಪಿ 23 ಸ್ಥಾನವನ್ನ ಪಡೆದಿದೆ. ಕಳೆದ 3 ದಶಕಗಳಿಂದಲೂ ಕಾಂಗ್ರೆಸ್ಸೇ ಇಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ 3 ದಶಕಗಳ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನೇ ಕಮಲಪಾಳ್ಯ ಛಿದ್ರ ಮಾಡಿದೆ. ಈ 2 ಪಕ್ಷಗಳು ಗೆದ್ದು ಬೀಗಿರಬಹುದು. ಆದರೆ ಇಲ್ಲಿ ಕಿಂಗ್ ಮೇಕರ್ ಜೆಡಿಎಸ್. ದಳಪತಿಗಳು ಇಲ್ಲಿ 4 ಸ್ಥಾನವನ್ನ ಗೆದ್ದಿದ್ದಾರೆ. ಇದೇ 4 ಸ್ಥಾನವೇ ಈಗ ಕಲಬುರಗಿಯಲ್ಲಿ ಪಾಲಿಕೆ ರಚನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ಇದೇ ವಿಚಾರದಿಂದಲೇ ಜೆಡಿಎಸ್ ಕಮಲ ಮುಡಿಯುತ್ತಾ ಕೈ ಹಿಡಿಯುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಬೊಮ್ಮಾಯಿ ಕುಮಾರಸ್ವಾಮಿ ಸೀಕ್ರೆಟ್ ಸಭೆ. ದೇವೇಗೌಡರನ್ನ ಭೇಟಿ ಮಾಡಿದ ಖರ್ಗೆ. ಕಲಬುರಗಿಯಲ್ಲಿ ಅತಂತ್ರ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕುಮಾರಸ್ವಾಮಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕಲಬುರಗಿ ಪಾಲಿಕೆಯಲ್ಲಿ ನಿಯಂತ್ರಣ ಸಾಧಿಸಲು ಬಿಜೆಪಿ ಪಕ್ಷ ಜೆಡಿಎಸ್ ಜೊತೆ ಕೈಜೋಡಿಸುವ ಬಗ್ಗೆ ಸಿಎಂ ಬೊಮ್ಮಾಯಿ ಸುಳಿವು ಬಿಟ್ಟುಕೊಟ್ಟಿದ್ರು. ಈ ಬಗ್ಗೆ ಪ್ರಾದೇಶಿಕ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ನಡೆಸಿ ಹೇಳ್ತೀನಿ ಅಂದಿದ್ರು. ಇನ್ನೊಂದು ಕಡೆ ಇನ್ನು ಅಧಿಕಾರದ ಚುಕ್ಕಾಣಿ ಹಿಡಿಯುವ ಆಸೆ ಹೊಂದಿದ್ದ ಕಾಂಗ್ರೆಸ್ ಕೂಡ ಸೈಲೆಂಟ್ ಆಗಿ ಜೆಡಿಎಸ್ ಜೊತೆ ಮಾತುಕತೆ ನಡೆಸಿದೆ. ಸಿದ್ದು ಹಾಗೂ ಡಿಕೆಶಿ ಖರ್ಗೆ ಮೂಲಕ ಪಾಲಿಕೆ ಚುಕ್ಕಾಣಿ ಹಿಡಿಯೋದಕ್ಕೆ ಕಸರತ್ತು ನಡೆಸಿದ್ರು. ಈ ಬಗ್ಗೆ ಮಾತನಾಡಿದ ಜೆಡಿಎಸ್ ವರಿಷ್ಠ ದೇವೇಗೌಡರು ಮೈತ್ರಿ ಬಗ್ಗೆ ಎಲ್ಲರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡೋದಾಗಿ ತಿಳಿಸಿದ್ರು. ಬಿಜೆಪಿಯವರು ನನ್ನನ್ನು ಸಂಪರ್ಕಿಸಿಲ್ಲ ಅಂತ ಹೇಳಿದ್ರು. ಸ್ಥಳೀಯ ಮುಖಂಡರನ್ನ ಕರೆಸಿ ಮಾತನಾಡದೆ ತೀರ್ಮಾನ ಮಾಡಬಾರದು ಅಂತ ಹೇಳಿರೋದಾಗಿ ದೇವೇಗೌಡರು ತಿಳಿಸಿದ್ರು. ಖರ್ಗೆ ಅವರು ಗುಲ್ಬರ್ಗಾದಕ್ಕೆ ನನ್ನ ಹತ್ರಲ್ಲೇ ಮಾತಾಡಿದರು. ಅದಾದಮೇಲೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಬಿ ಜೆ ಪಿಯವರು ಟ್ರೈ ಮಾಡ್ತಾ ಇದ್ದಾರೆ. ನಾನು ಕುಮಾರಸ್ವಾಮಿ ಏನು ಮಾತಾಡಿದ್ವಿ ಅಂದರೆ, ಸ್ಥಳೀಯವಾಗಿ ನಮ್ಮ ಮುಖಂಡಗಳನ್ನ ಕರೆಸಿ ಅವ್ರ ಅಭಿಪ್ರಾಯ ತೆಗೆದುಕೊಳ್ಳದೇನೆ ನಾವು ತೀರ್ಮಾನ ಕೊಡಬಾರದು ಅಂತ. ಪಾಲಿಕೆಯಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಬೆಂಬಲ ನೀಡಲಿದೆ. ಆ ವಿಶ್ವಾಸ ನನಗಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಭರವಸೆ ವ್ಯಕ್ತಪಡಿಸಿದ್ರು. ಜೆಡಿಎಸ್ ನಾಯಕರು ಮೈತ್ರಿ ಬಗ್ಗೆ ಒಲವು ತೋರಿದ್ದಾರೆ ಅಂತ ಹೇಳಿದ್ರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ. ಇವತ್ತು ಜಾತ್ಯತೀತ ಎಲ್ಲ ಪಕ್ಷಗಳು ಒಂದಾಗಿ, ಅಂದರೆ ವಿಶೇಷವಾಗಿ ಜನತಾದಳ ಮತ್ತು ಕಾಂಗ್ರೆಸ್ಸಿನ ಒಂದು ಗಠಬಂಧನ್